ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತೊಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಹಲಸಿನಕಾಯಿ ಸೀಸನ್ ಬಂತು, ಅದರಲ್ಲಿ ರೆಸಿಪಿ ಮಾಡಿಲ್ಲ ಅಂದರೆ ಹೇಗೆ. ಇವತ್ತು ಚಪಾತಿ ದೋಸೆಗೆ ಆಗುವಂಥ ಒಂದೊಳ್ಳೆ ಕರಿ ಮಾಡಿ ತೋರಿಸ್ತೀನಿ. ಮೊದಲು ಹಲಸಿನಕಾಯಿನ ಕ್ಲೀನ್ ಮಾಡಿ ಅಷ್ಟರದಿಂದ ನೆನೆ ಇಡಬೇಕು. ಆಮೇಲೆ ನಿಮಗೆ ಬೇಕಾಗಿರೋ ಸೈಜಲ್ಲಿ ಹಲಸಿನಕಾಯಿನ ಕುತ್ಕೊಂಡು ಅಥವಾ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಇದಕ್ಕೆ ಒಂದು 7-8 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಹಸಿಮೆಣಸು ಮತ್ತು ಟೊಮ್ಯಾಟೊ, ಈರುಳ್ಳಿ, ಧನಿಯಾ ಮತ್ತು ಸ್ವಲ್ಪ ಖಾರಕ್ಕೆ ತಕ್ಕಂಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕಟ್ ಮಾಡಿ ನೀಟಾಗಿ ರೆಡಿ ಮಾಡಿ ಇಟ್ಕೋಬೇಕು. ಈ ಕಡೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಹಲಸಿನಕಾಯಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಕಿಟ್ಕೋಬೇಕು. ಒಂದೊಳ್ಳೆ ಕರಿಗೆ ಒಂದೊಳ್ಳೆ ಮಸಾಲೆ ಬೇಡವಾ, ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಈ ಕಡೆ ಮತ್ತೊಂದು ಪ್ಯಾನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಒಳಗಡೆ ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿ ಮತ್ತು ಧನಿಯಾನ ಮುಳುಗಿಸಿ ಸ್ವಲ್ಪ ಫ್ರೈ ಆಗಬೇಡಿ. ಅದಾದಮೇಲೆ ಅದಕ್ಕೆ ಒಣಶುಂಠಿ ಹಾಕಿ 7-8 ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗೆ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ಕೆಂಪಾದಮೇಲೆ ಅದಕ್ಕೆ ಆನಿಯನ್ನ ಆ್ಯಡ್ ಮಾಡ್ಕೋಬೇಕು. ಆನಿಯನ್ ಅರ್ಧ ಬೇಯಿದ್ಮೇಲೆ ಅದಕ್ಕೆ ನಾವು ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋಕ್ಕೆ ಬಿಡಬೇಕು. ಈಗ ನಾನು ಈ ಸೇಮ್ ಮಸಾಲೆಗೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಗಸಗಸೆ ಮತ್ತು ನೀರು ಹಾಕಿ ಒಂದು ಫೈನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಮತ್ತೆ ಸೇಮ್ ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಚಿಟಪಟ ಅನ್ನೋವರೆಗೂ ಸಿಡಿಸಿ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ಕೊಳ್ಳಿ. ನಾ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸಣ್ಣ ಆನಿಯನಲ್ಲಿ ಹಾಫ್ ಆನಿಯನ್ನ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಆನಿಯನ್ ಈ ಥರ ನೀಟಾಗಿ ಫ್ರೈ ಆಗಬೇಕು. ಅದಾದಮೇಲೆ ನಾನು ಹಲಸಿನಕಾಯಿ ಬೇಯಿಸಿ ಏನು ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆನಪಿರಲಿ, ಹಲಸಿನಕಾಯಿ ಬೇಯಿಸಾದ್ಮೇಲೆ ಆ ನೀರು ನಮ್ಗೆ ಅವಶ್ಯಕತೆ ಇಲ್ಲ. ಕರಿ ಮಾಡಬೇಕಾದ್ರೆ ಹಲಸಿನಕಾಯಿನ ಮಾತ್ರ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಒಗ್ಗರಣೆ ಜೊತೆ ಮಿಕ್ಸ್ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಅದಾದಮೇಲೆ ನಾವು ಆಲ್ರೆಡಿ ಫೈನ್ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋಬೇಕು. ನಾನೀಗ ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಖಾರ ಸಾಕಾಗಿಲ್ಲ ಅಂದರೆ ಲಾಸ್ಟಲ್ಲಿ ನಾವು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಂಥ ಸಾಲ್ಟ್. ಈಗ ಕರಿಗೆ ಬೇಕಾದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದೊಳ್ಳೆ ಮಿಕ್ಸ್ ಕೊಡಿ. ಈಗ ಕರಿ ರೆಡಿಯಾಗಿದೆ. ಈ ಕಡೆ ಒಂದು ತವಾನ ಬಿಸಿಗಿಟ್ಕೊಂಡು ಆಯಿಲ್ ಅಪ್ಲೈ ಮಾಡಿ ದೋಸೆ ಹಾಕ್ಕೊಳ್ಳಿ. ರೆಡಿಯಾಗೇ ಹೋಯಿತು ದೋಸೆಗೆ ಒಂದೊಳ್ಳೆ ಹಲಸಿನಕಾಯಿ ಕರಿ. ಹೇಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.